ನಮಸ್ಕಾರ ಎಲ್ಲ PU2 ಪಾಸ್ಡ್ ಔಟ್ ಸ್ಟೂಡೆಂಟ್ಸ್. KCET ಮ್ಯಾಥಮೆಟಿಕ್ಸ್ 2024 ಇಂದು ಮುಕ್ತಾಯವಾಗಿದೆ. ಏಪ್ರಿಲ್ 18ನೇ ತಾರೀಕು 2ನೇ ಸೆಷನ್ನಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು. ಕರ್ನಾಟಕದಾದ್ಯಂತ ಸುಮಾರು 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆನ ಬರೆದಿದ್ದಾರೆ. ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಕ್ವಶನ್ ಪೇಪರ್ D4 ಸೀರೀಸ್ ನನ್ನ ಹತ್ರ ಇದೆ. ತುಂಬ ಬೇಜಾರಿನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಕ್ವಶನ್ ಪೇಪರ್ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ, ಮ್ಯಾಥಮೆಟಿಕ್ಸ್ ಶಿಕ್ಷಕರಿಗೆ ತುಂಬ ಬೇಜಾರಾಗಿದೆ. ಯಾಕಂದರೆ ನಾವು ಏನು ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧನೆ ಮಾಡುವಾಗ ಏನು ಹೇಳಿದ್ವಿ, ಡಿಲೀಟೆಡ್ ಪೋರ್ಷನ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡಿಲೀಟ್ ಆಗಿದೆ, ಅಂದರೆ ನ್ಯೂ ಎಡಿಷನ್ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕಾನ್ಸೆಪ್ಟ್ಸ್ ಮೇಲೆ KCET ಕ್ವಶನ್ಸ್ ಬರ್ತವೆ ಮತ್ತು NCERT ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಿಂದನೂ ಕ್ವಶನ್ಸ್ ಬರ್ತವೆ ಅಂಥೇಳಿ ನಾವು ಪಾಠವನ್ನು ಬೋಧನೆ ಮಾಡಿದ್ವಿ. ವಿದ್ಯಾರ್ಥಿಗಳು ಅದೇ ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದರು. ಇವತ್ತು ಅದು ಯಾವ ಗಳಿಗೆ ಇತ್ತೋ ಏನೋ ಗೊತ್ತಿಲ್ಲ, ವಿದ್ಯಾರ್ಥಿಗಳ ಕೈಯಲ್ಲಿ ಕ್ವಶನ್ ಪೇಪರ್ ಬಂದಾದ ಮೇಲೆ ಅವರಿಗೆ ಅನಿಸಿದ್ದು ಡಿಲೀಟೆಡ್ ಪೋರ್ಷನಿಂದ ಕ್ವಶನ್ಸ್ ಬಂದಿದೆಯಲ್ಲ ಅಂಥೇಳಿ. ಆದರೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಬಂದಿದ್ದಾರೆ. ನಾನು ಒಂದಿಷ್ಟು ವಿದ್ಯಾರ್ಥಿಗಳನ್ನು ಮಾತಾಡಿಸಿದಾಗ ಅವರು ವ್ಯಕ್ತಪಡಿದ್ದು, ಸರ್ ಡಿಲೀಟೆಡ್ ಪೋರ್ಷನಿಂದ ಕ್ವಶನ್ ಬರಲ್ಲ ಅಂತ ಹೇಳಿದ್ರಿ, ಮತ್ತು ಕ್ವಶನ್ ಬಂದಿದೆ. ನಾವು ಬಹಳ ವಿಚಲಿತವಾದ್ವಿ ಎಕ್ಸಾಮ್ ಹಾಲಲ್ಲಿ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆದರೂ ಕೂಡ ಧೈರ್ಯದಿಂದ ಎಕ್ಸಾಮನ್ನು ಬರೆದು ಬಂದಿದ್ದೀವಿ. ದಯವಿಟ್ಟು ನೀವೇ ಏನಾದರೂ ನಮಗೊಂದು ಪರಿಹಾರವನ್ನು ಒದಗಿಸಿಕೊಡಿ. ಅದರ ಗ್ರೇಸ್ ಮಾರ್ಕ್ಸ್ ಅಥವಾ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ತಾವೆಲ್ಲ ಶಿಕ್ಷಕರು KE ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಮ್ಮಲ್ಲಿ ಮನವಿ ಮಾಡಿಕೊಂಡ್ರು. ಈಗ ನಾನು ಏನು ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ, ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಅಂದರೆ ಡಿಲೀಟೆಡ್ ಪೋರ್ಷನ್ ಸ್ಪೆಷಲಿ ಸೆಕೆಂಡ್ ಇಯರ್ ಸಿಲೆಬಸ್ಸಿಂದ ಬಂದಿದ್ದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ಆದಷ್ಟು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಾವು ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ವಿಡಿಯೋಕ್ಕೂ ನಾನು ಶೇರ್ ಮಾಡಿ ಅಂತ ಹೇಳಿದ್ದು ಕಡಿಮೆ. ಯಾಕಂದರೆ ಈ ವಿಡಿಯೋ ಯಾಕೆ ಶೇರ್ ಆಗಬೇಕು ಅಂದರೆ, KE ಅವ್ರಿಗೆ ಇದು ವಿಡಿಯೋ ಹೋಯಿತು ಅಂತಂದರೆ ಅಟ್ಲೀಸ್ಟ್ ಈ ವಿಡಿಯೋನಾದರೂ ನೋಡಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪರಿಹಾರವನ್ನು ಅವರು ಕೊಡ್ಬೋದು ಅಂಥೇಳಿ ನನ್ನ ಒಂದು ಭಾವನೆ ಇದೆ. ಅದೇ ರೀತಿ ಎಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ 2 ವರ್ಷ ಕಷ್ಟಪಟ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ. ನಾವು ಡಿಲೀಟೆಡ್ ಪೋರ್ಷನನ್ನು ತೆಗೆದುಬಿಟ್ಟು ಪಾಠ ಬೋಧನೆ ಮಾಡಿದ್ದೀವಿ. ಅದೇ ರೀತಿ ಅವರು ಕೂಡ ಡಿಲೀಟೆಡ್ ಪೋರ್ಷನನ್ನು ತೆಗೆದುಬಿಟ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ. ಆ ಒಂದು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಬೇಕು. ಈ ರೀತಿ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಒಂದು ಕಳಕಳಿಯ ಮನವಿ. ಲೆಟ್ ಅಸ್ ಸಿ. ಈಗ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇದು D4 ಸೀರೀಸ್ ಆಗಿದೆ. ಕ್ವಶನ್ ನಂಬರ್ 1 ಬಂದುಬಿಟ್ಟು, ದ ವ್ಯಾಲ್ಯೂ ಆಫ್ C ಸ್ಯಾಟಿಸ್ಫೈಯಿಂಗ್ ದ ಮೀನ್ ವ್ಯಾಲ್ಯೂ ಥೇರಮ್. ಪ್ಯೂರ್ ಆಗಿ NCERT ಟೆಕ್ಸ್ಟ್ ಬುಕ್, ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಮೀನ್ ವ್ಯಾಲ್ಯೂ ಥೇರಮ್ ಮತ್ತು ರೋಲ್ಸ್ ಥೇರಮ್ ಅಂತ ಇತ್ತು. ಬಟ್ ಈ ವರ್ಷ ಅದನ್ನು ಡಿಲೀಟ್ ಮಾಡಿದ್ದಾರೆ. ಇಲ್ಲಿ ಅವರು ಮೀನ್ ವ್ಯಾಲ್ಯೂ ಥೇರಮ್ ಮೇಲೆ ಕ್ವಶನ್ಸ್ ಹಾಕಿದ್ದಾರೆ. ಯಾಕಂತ ಗೊತ್ತಿಲ್ಲ. ದಿಸ್ ಒನ್ ಕ್ವಶನ್ ಈಸ್ ಫ್ರಮ್ ಡಿಲೀಟೆಡ್ ಸಿಲೆಬಸ್ ಅಂತ ಹೇಳ್ಬೋದು. ಇನ್ನು ಕ್ವಶನ್ ಹಾಗೆ ನಾವು ನೋಡ್ತಾ ಬಂತಂದರೆ, ಈ ಪೇಜಲ್ಲಿ ಕ್ವಶನ್ ನಂಬರ್ 1 ಈಸ್ ಡಿಲೀಟೆಡ್. ಇವೆಲ್ಲ ಕ್ವಶನ್ಸ್ ನಾವು ಆನ್ಸರ್ ಮಾಡ್ಬೋದು. ಅಂದರೆ ಡಿಲೀಟೆಡ್ ಪೋರ್ಷನಿಂದ ಬಂದಿಲ್ಲ ಇದು. ದಿಸ್ ಈಸ್ ದೇರ್ ಇನ್ ದ ಸಿಲೆಬಸ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಶನ್ ನಂಬರ್ 10 ಇದೆ. ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂತಕ್ಕಂಥ ಕ್ವಶನ್ಸನ್ನು ನಾವು ಡಿಲೀಟೆಡ್ ಪೋರ್ಷನಲ್ಲೇ ತೊಗೊಳ್ತೀವಿ. ಯಾಕಂದರೆ ವಿದ್ಯಾರ್ಥಿಗಳು n ಟೆನ್ಸ್ ಟು ಇನ್ಫಿನಿಟಿವರೆಗೂ ಪ್ರಿಪ್ರೇಷನ್ ಮಾಡಿರಲ್ಲ. ದಿಸ್ ಈಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಆಗಿರೋದ್ರಿಂದ ದಿಸ್ ಕ್ವಶನ್ ಈಸ್ ಆಲ್ಸೋ ನಾಟ್ ಫಿಟ್ ಟು ಆಸ್ಕ್ ಫಾರ್ KCET ಎಕ್ಸಾಮಿನೇಷನ್. ಇನ್ನು ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದ ಲೈನ್ ಆ್ಯಂಡ್ ಕರ್ವ್ಸ್ ಮಾಡಬಹುದು. ಈ ಕ್ವಶನ್ಸು ಮಾಡಬಹುದು, ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡಿರ್ತಾರೆ. ಇನ್ನು ಬಂದುಬಿಟ್ಟು ಕ್ವಶನ್ ನಂಬರ್ 13th. ಕ್ವಶನ್ ನಂಬರ್ 13th ನೋಡಿ. ದಿಸ್ ಕ್ವಶನ್ ಈಸ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್, ಬಾಕ್ಸ್ ಪ್ರಾಡಕ್ಟ್ EBC ಕ್ವಶನ್ ಆಗಿದೆ. ನಾವು ವಿದ್ಯಾರ್ಥಿಗಳಿಗೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆರ್ ಕ್ರಾಸ್ ಯಾವುದು ಬಾಕ್ಸ್ ಪ್ರಾಡಕ್ಟಿಂದ ಯಾವುದೇ ಕ್ವಶನ್ಸ್ ಬರಲ್ಲ ಅಂಥೇಳಿ ಬೋಧನೆ ಮಾಡಿದ್ವಿ. ಅದೇ ರೀತಿ ಅವರು ಪ್ರಿಪ್ರೇಷನ್ ಮಾಡಿರ್ತಾರೆ. ಇಲ್ಲಿ ಇವತ್ತು ಏನಾಗಿದೆ ಅಂದರೆ ಬಾಕ್ಸ್ ಪ್ರಾಡಕ್ಟಿಂದ ಕ್ವಶನ್ ಬಂದಿದೆ. ದಿಸ್ ಈಸ್ ಆಲ್ಸೋ ಎ ಕ್ವಶನ್ ಫ್ರಮ್ ಡಿಲೀಟೆಡ್ ಪೋರ್ಷನ್. ಇದು ಯಾಕೆ ಬಂದಿದೆ ಅನ್ನೋದೇ ಕ್ವಶನ್ ಆಗಿದೆ. ಇನ್ನು 3 ಡೈಮೆನ್ಷನಲ್ ಜಾಮೆಟ್ರಿ ಅಂತೂ ಕೇಳಲೇಬೇಡಿ ನೀವು. ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 15 ಏನಿದೆ ಅಂದರೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಪ್ಲೇನ್ಸ್. ಇವೆರಡು ಪ್ಲೇನ್ಸ್ ಇವು. ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಲೇನ್ಸ್ ನೋಡಿ. ಪ್ಲೇನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನೀವು NCERT ಹೊಸ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡ್ರೆ ಪ್ಲೇನ್ ಅನ್ನೋದೇ ಇಲ್ಲ. ಬರೀ ಲೈನ್ ಇನ್ ಸ್ಪೇಸ್, ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಮತ್ತು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್ ಇದೆ. ಪ್ಲೇನ್ ಅನ್ನೋ ಕ್ವಶನ್ಸನ್ನು ವಿದ್ಯಾರ್ಥಿಗಳು ತಯಾರಿ ಮಾಡಿರೋದಿಲ್ಲ. ಯಾಕಂದರೆ ಪ್ಲೇನ್ ಅನ್ನೋದು NCERTಯಲ್ಲಿ ಇಲ್ಲವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಇನ್ನು ವಿದ್ಯಾರ್ಥಿಗಳು ಪ್ಲೇನ್ ಅಂದ್ರೇನು, ಅದ್ರದ್ದು ಇಕ್ವೇಷನ್ ಏನು, ಹೆಂಗೆ ಅಭ್ಯಾಸ ಮಾಡಿರ್ತಾರೆ?
ಮತ್ತು ಈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇನ್ಸ್ ಯಾಕೆ ಕ್ವಶನ್ಸ್ ಕೇಳಬೇಕಾಗಿತ್ತು? ಸೊ ದಿಸ್ ಈಸ್ ಆಲ್ಸೋ ಡಿಲೀಟೆಡ್ ಪೋರ್ಷನ್ ಕ್ವಶನ್ ಆಗಿದೆ, ಇದನ್ನು ಕೇಳಬಾರ್ದಾಗಿತ್ತು. ಇನ್ನು ಕ್ವಶನ್ ನಂಬರ್ 16 ನೋಡಿ, ದ ಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆ್ಯಂಡ್ ಪ್ಲೇನ್. ಅಗೇನ್ ಪ್ಲೇನ್ ಅಂತ ಬಂದಿದೆ, ವಿದ್ಯಾರ್ಥಿಗಳಿಗೆ ಪ್ಲೇನ್ ಇಕ್ವೇಷನ್ನೇ ಸ್ಟಡಿ ಮಾಡಿರಲ್ಲ. ಹಾಗಾದರೆ ಅವರು ಹೇಗೆ ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಪ್ಲೇನ್ ಫೈಂಡ್ ಔಟ್ ಮಾಡ್ತಾರೆ? ದಿಸ್ ಕ್ವಶನ್ ಈಸ್ ಆಲ್ಸೋ ಫ್ರಮ್ ಡಿಲೀಟೆಡ್ ಪೋರ್ಷನ್. ಇನ್ನು 17th ಕ್ವಶನ್, ದ ಇಕ್ವೇಷನ್ XY ಈಸ್ ಈಕ್ವಲ್ ಟು 0 ಇನ್ 3 ಡೈಮೆನ್ಷನಲ್ ಸ್ಪೇಸ್ ರೀಪ್ರೆಸೆಂಟ್ಸ್. ನೋಡಿ ಮತ್ತೆ ಅವ್ರು ಏನು ಹಾಕ್ತಾ ಇದ್ದಾರೆ? ಪ್ಲೇನ್ ಅಂತ ಹಾಕ್ತಾ ಇದ್ದಾರೆ, ಪೇರ್ ಆಫ್ ಪ್ಲೇನ್ಸ್. ಅಲ್ಲ ರೀ, ಆಪ್ಷನ್ಸಲ್ಲಿ ಪ್ಲೇನ್ಸ್ ಬಗ್ಗೆ ಐಡಿಯಾ ಬೇಕಲ್ಲ ಅವ್ರಿಗೆ. ಪ್ಲೇನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂದಾಗ ಅವರು ಪ್ಲೇನ್ ಬಗ್ಗೆ ಜಾಸ್ತಿ ಅಭ್ಯಾಸ ಮಾಡೋದೇ ಇಲ್ಲ, ಜಾಸ್ತಿ ಏನೋ ಮಾಡಿರೋದೇ ಇಲ್ಲ. ಸೊ 17th ಈಸ್ ಆಲ್ಸೋ ಫ್ರಾಮ್ ಡಿಲೀಟೆಡ್ ಪೋರ್ಷನ್. ಮತ್ತೆ ಕ್ವಶನ್ ನಂಬರ್ 18 ನೋಡಿ, ಕ್ವಶನ್ ನಂಬರ್ 18 ಏನಾಗಿದೆ? ದ ಪ್ಲೇನ್ ಕಂಟೈನಿಂಗ್ ದ ಪಾಯಿಂಟ್ 320. ಮತ್ತೆ ಪ್ಲೇನ್ ನೋಡಿ, ಪ್ಲೇನ್ ಅನ್ನೋ ಕಾನ್ಸೆಪ್ಟ್ ಬರೋದೇ ಇಲ್ಲ ಅಂತ ಹೇಳಿರ್ತೀವಿ. ಸೊ ಇಲ್ಲಿ 4 ಕ್ವಶನ್ ಪ್ಲೇನಿಂದ ಮಾಡಿದ್ದಾರೆ ನೋಡಿ. KCET ಎಕ್ಸಾಮ್ ಅಂತ ಎಕ್ಸಾಮಲ್ಲಿ 4 ಕ್ವಶನ್ ಒಂದೇ ಕಾನ್ಸೆಪ್ಟಿಂದ, ಅದು ಡಿಲೀಟ್ ಆಗಿರೋ ಕಾನ್ಸೆಪ್ಟಿಂದ ಕೇಳ್ತಾರೆ ಅಂದರೆ ಅವರೇ ಯಾಕೆ ಈ ರೀತಿ ನೀವು ಮಾಡಿದಿರಿ ಅಂತಕ್ಕಂಥದ್ದು ನಮ್ಮದೊಂದು ಪ್ರಶ್ನೆ ಆಗಿದೆ. ನೀವು ಯಾಕೆ ಈ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರಿ ಅನ್ನೋದೇ ನಮ್ಮದೊಂದು ಬಿಗ್ಗೆಸ್ಟ್ ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟ್ LPP ಇದೆ. ಇಲ್ಲಿ ಬನ್ನಿ, ಕ್ವಶನ್ ನಂಬರ್ 20 ನೋಡಿ. A die is thrown 10 times. The probability that an odd number will come up at least once. ಈ ಕಾನ್ಸೆಪ್ಟು ಬರ್ನೂಲಿ ಟ್ರಯಲ್ಸ್ ಅಂತ ಬರುತ್ತೆ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಟಾಪಿಕ್ ಈಸ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿಯಲ್ಲಿ ನಾವು ಬೇಸ್ ಥಿಯರಮ್ವರೆಗೂ ಅಷ್ಟೇ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ಅದಷ್ಟೇ ಕಾನ್ಸೆಪ್ಟನ್ನು ಕಲಿಸಿರ್ತೀವಿ. ಇದು ಯಾವ ಕಾನ್ಸೆಪ್ಟ್ ಆಗಿದೆ? ಬರ್ನೂಲಿ ಟ್ರಯಲ್ಸ್, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಪ್ರೊಬ್ಯಾಬಿಲಿಟಿಯಲ್ಲಿ ಬರುತ್ತೆ. ಅದು ಕೂಡ NCERT ಟೆಕ್ಸ್ಟ್ ಬುಕ್ ಏನಾದರೂ ನೀವು ತೆಗೆದು ನೋಡಿದರೆ ಅದು ನಿಮ್ಮ ಕಾನ್ಸೆಪ್ಟೇ ಇರೋದಿಲ್ಲ. ಹಾಗಾದರೆ ಈ ಕ್ವಶನ್ ಯಾಕೆ ಕೇಳಿದ್ರು ಅನ್ನೋದು ಮತ್ತೊಂದು ಪ್ರಶ್ನೆ. ಇನ್ನು ರ್ಯಾಂಡಮ್ ವೇರಿಯೇಬಲ್ X ಫಾರ್ ದ ಫಾಲೋವಿಂಗ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಅಗೇನ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮೊದಲಿತ್ತು, ಆದರೆ ಈ ವರ್ಷ ಸೆಕೆಂಡ್ PU ಪ್ರೊಬ್ಯಾಬಿಲಿಟಿಯಲ್ಲಿ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕ್ವಶನ್ ಡಿಲೀಟ್ ಆಗಿದೆ. ವಿದ್ಯಾರ್ಥಿಗಳಿಗೆ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ಗೊತ್ತಿಲ್ಲ, ಇನ್ನು ಅವ್ರು ಹೆಂಗೆ K ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾರೆ? ಸೊ ದಿಸ್ ಈಸ್ ಆಲ್ಸೋ ಎ ಕ್ವಶನ್ ಫ್ರಮ್ ಡಿಲೀಟೆಡ್ ಪೋರ್ಷನ್ ಆಗಿದೆ. ಇನ್ನು ಕ್ವಶನ್ ನಂಬರ್ 22, ರ್ಯಾಂಡಮ್ ವೇರಿಯೇಬಲ್ X ಆಸ್ ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ನೋಡಿ, ಈಗ ಹೇಳಿದ್ನಲ್ಲ, ಪ್ರೊಬ್ಯಾಬಿಲಿಟಿ ಟಾಪಿಕಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಡಿಲೀಟ್ ಆಗಿರುತ್ತೆ ಅಂದರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪುಟಗಳೇ ಇಲ್ಲ. ನೋಡಿ, ನನಗೆ ಎಷ್ಟು ನಗು ಬರ್ತಾ ಇದೆ ಅಂದರೆ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟು ಎಕ್ಸ್ಪ್ಲನೇಷನ್ನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಅದರದ್ದು ಪುಟಗಳೇ ಇರುವುದಿಲ್ಲ. ಹಾಗಾದರೆ ಈ ಕ್ವಶನ್ ಯಾಕೆ ತೆಗೆದ್ರು? ಮತ್ತೊಂದು ನನಗೆ ಬಿಗ್ಗೆಸ್ಟ್ ಕ್ವಶನ್ ಆಗಿದೆ ಇದು. ಇನ್ನು ಎಲ್ಲ ಟೀಚರ್ಸ್ಗೂ ಇದೇ ಕ್ವಶನ್ ಇರುತ್ತೆ, ನಾನು ಜಸ್ಟ್ ಒಂದಿಷ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಬನ್ನಿ, ಇವೆಲ್ಲ ಕ್ವಶನ್ಸ್ ಆಗ್ಬೋದು. ದೀಸ್ ಆಲ್ಸೋ ಕ್ಯಾನ್ ಆಸ್ಕ್ ದ ಕ್ವಶನ್ಸ್, ಯಾಕಂದರೆ ಕ್ವಶನ್ಸ್ ಇದ್ದಾವೆ, ನಾವು ಇದ್ರ ಬಗ್ಗೆ ಯಾವುದೇ ತಕರಾರು ಇಟ್ಕೊಳ್ಳೋದಿಲ್ಲ. ಎಸ್, ದೀಸ್ ಕ್ಯಾನ್ ಬಿ ಸಾಲ್ವ್ಡ್, ಯಾಕಂದರೆ ಇವು ಎಲ್ಲ NCERTದಲ್ಲಿ ಮೆನ್ಷನ್ ಆಗಿದೆ. ಸೊ ನೋಡಿ, ಈ ರೀತಿ ಕ್ವಶನ್ಸ್ ಕೇಳಿ ನಮ್ಮದೇನು ಅಭ್ಯಂತರ ಇಲ್ಲ. ಯಾವಾಗ ವಿದ್ಯಾರ್ಥಿ ಅಭ್ಯಾಸ ಮಾಡುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ, ಅಥವಾ ನೀವು ಏನು ಕಾನ್ಸೆಪ್ಟ್ ಕೊಟ್ಟಿದ್ದೀರಿ ಅದರ ಮೇಲೆ ಅಭ್ಯಾಸ ಮಾಡಿರ್ತಾರಲ್ಲ, ಅದರ ಮೇಲೆ ನೀವು ಎಂಥ ಕ್ವಶನ್ ಆದರೂ ಕೇಳಿ, ನಮ್ಮದು ಏನೂ ತಕರಾರಿಲ್ಲ, ವಿದ್ಯಾರ್ಥಿಗಳದ್ದು ಏನೂ ತಕರಾರಿಲ್ಲ. ನೀವು ಯಾವಾಗ ಕಾನ್ಸೆಪ್ಟನ್ನು ಓದಬೇಡಿ ಅಂತ ಹೇಳಿ, ನೋಡಿ ಎಷ್ಟು ಮಜಾ ಇದೆ, ಓದಬೇಡಿ ಅಂತ ಹೇಳಿ ಅದರ ಮೇಲೆ ನೀವು ಕ್ವಶನ್ ಹಾಕಿದರೆ ಇದು ಯಾವ ನ್ಯಾಯ? ಸಿಕ್ಕಾಪಟ್ಟೆ ಬೇಜಾರಾಗಿದೆ ಇವತ್ತು ನಮಗೆ. ಇನ್ನು ಕ್ವಶನ್ ಬಂದುಬಿಟ್ಟು ಇನ್ ದ ಎಕ್ಸ್ಪಾನ್ಷನ್ ಆಫ್ 1 + x⁻n, ಇವೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್. ಇವು KCET ಲೆವೆಲ್ ಕ್ವಶನ್ಸ್ ಅಲ್ಲ ಇದು ಆ್ಯಕ್ಚುಲಿ, ಬಟ್ ಸ್ಟಿಲ್ ಓಕೆ, ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಇದು ಆಗ್ಬಹುದು, ಆಯಿತಾ. ನೆಕ್ಸ್ಟ್ ಇನ್ನು ಬಂದುಬಿಟ್ಟು ನಾವು ಎಲ್ಲಿಗೆ ಬರೋಣ? ಕ್ವಶನ್ ನಂಬರ್, ಓಕೆ, ಇವೆಲ್ಲ ಕ್ವಶನ್ಸ್ ಕೇಳ್ಬೋದು, ನಮ್ಮದೇನು ತಕರಾರಿಲ್ಲ, ವಿದ್ಯಾರ್ಥಿಗಳದ್ದು ತಕರಾರಿಲ್ಲ, ನಂದು ಒಬ್ಬಂದೇ ಅಲ್ಲ. ಮತ್ತು ಕ್ವಶನ್ ನಂಬರ್ 36 ನೋಡಿ, ಇದು ಒಂದು ಸ್ವಲ್ಪ ನಾನು ಮಾತಾಡ್ತೀನಿ. ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್ ಅನ್ನೋ ಟಾಪಿಕ್ಗೆ ಕಾನ್ಸೆಪ್ಟ್ ಬರೋದು ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ, ಆಯಿತಾ. ಮ್ಯಾಥಮೆಟಿಕಲ್ ರೀಸನಿಂಗು ಈ ವರ್ಷ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಕಲ್ತಿಲ್ಲ. ಈಗಿರೋ ಫಸ್ಟ್ ಇಯರ್ ಮುಗಿಸ್ಕೊಂಡು ಈಗ ಬಂದಿರೋ ವಿದ್ಯಾರ್ಥಿಗಳು ಕಲ್ತಿಲ್ಲ, ಆದರೆ CET ಬರೆದಂಥ ಸ್ಟೂಡೆಂಟ್ಸು ಇದನ್ನು ಕಲ್ತಿದ್ದಾರೆ. ಸೊ ಇದು ಒಂಥರ ಕನ್ಫ್ಯೂಷನ್ನೇ. ಇದು ಡಿಲೀಟೆಡ್ ಪೋರ್ಷನ್ ಫಾರ್ ದ ಕಮಿಂಗ್ ಸೆಕೆಂಡ್ PU ಸ್ಟೂಡೆಂಟ್ಸ್. ಇಟ್ ಈಸ್ ದ ರಿಟೇನ್ಡ್ ಪೋರ್ಷನ್ ಫಾರ್ ದ ಪಾಸ್ಡ್ ಔಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಇದೊಂಥರ ಕನ್ಫ್ಯೂಷನ್ನೇ ಇದೆ, ಇದ್ರ ಬಗ್ಗೆ ಏನು ಮಾತಾಡಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಲೆಟ್ ಇಟ್ ಬಿ, ಓಕೆ. ಇನ್ನು ಬಂದುಬಿಟ್ಟು ಓಕೆ, ದೀಸ್ ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ಪ್ರೀ ಇಮೇಜ್ ಮೇಲಿದೆ, ಇನ್ವರ್ಸ್ ಮೇಲಿದೆ, ಕೇಳ್ಬೋದು, ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಕಾಂಪೋಸಿಷನ್ ಮೇಲಿದೆ, ಆದರೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. 40, 41, 42, ಕೆಲವರು ಟೀಚರ್ಸ್ ಹೇಳಿದರು 42, 43 ಕ್ವಶನ್ಸು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಇದೆ ಸರ್. ವಿದ್ಯಾರ್ಥಿಗಳು ಹಾಗೆ ಹೇಳಿದರು. ನಾವೆಲ್ಲ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಒಂದು ಸ್ವಲ್ಪ ಹೇಳ್ಕೊಟ್ಟಿರ್ತೀವಿ,
ಅದು ಕೂಡ ಆ್ಯಕ್ಚುಲಿ ಇಲ್ಲ, ಅದು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಇವೆರಡು ಕ್ವಶನ್ಸ್ ಬಂದಿದೆ, ಬಟ್ ಸ್ಟಿಲ್ ಸ್ಟೂಡೆಂಟ್ ಸಾಲ್ವ್ ಮಾಡಿರ್ತಾರೆ, ಯಾಕಂದರೆ ನಾವು ಒಂದು ಸ್ವಲ್ಪ ಮುಂದುವರೆದ ಭಾಗದಲ್ಲಿ ಹೇಳಿರ್ತೀವಿ ಅವನ್ನ. ನೆಕ್ಸ್ಟ್ ಇನ್ನು ಬಂದುಬಿಟ್ಟು ಇವೆಲ್ಲ ಕ್ವಶನ್ಸು ಆ್ಯಕ್ಚುಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮೆಂಟ್ಸಲ್ಲಿ ಬರುತ್ತಿದ್ದು, ಬಟ್ ಇದನ್ನು ಮಾಡ್ಬೋದು ಅಂತ ಏನು ಡಿಫಿಕಲ್ಟಿ ಇಲ್ಲ, ಯಾಕಂದರೆ ಇಟ್ ಈಸ್ ಎ ನ್ಯಾಚುರಲ್ ಕ್ವಶನ್. ಎಕ್ಸ್ ಪ್ಲೇಸಲ್ಲಿ 1 3 3 5 5 1 ಹಾಕ್ಕೊಂಡು ಆ್ಯಡ್ ಮಾಡಿದರೆ ವಿದ್ಯಾರ್ಥಿಗಳು ಸಾಲ್ವ್ ಮಾಡ್ಬೋದು. ಕೇಳ್ರಿ, ಇಂಥ ಕ್ವಶನ್ಸ್ ಕೇಳ್ರಿ, ನಮ್ಮದೇನೋ ಅಭ್ಯಂತರ ಇಲ್ಲ ಅದರಲ್ಲಿ. ನೀವು ಓದಬೇಡಿ ಅಂತ ಹೇಳಿ ಮತ್ತು ಅದರದ್ದು ಕ್ವಶನ್ ಹಾಕಿದರೆ ನಮಗೆ ಬೇಜಾರಾಗುತ್ತೆ. KE ಈ ವರ್ಷ ಯಾಕೆ ಹಿಂಗೆ ಮಾಡಿದರು? ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಗುಡ್ ಕ್ವಶನ್ ಪೇಪರ್ ದಿಸ್ ಇಯರ್. ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಆಫ್ ಕರ್ನಾಟಕ ಬಹಳ ಚೆನ್ನಾಗಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅಂತ ನಾವು ಇವತ್ತು ಅಂದ್ಕೊಂಡಿದ್ವಿ, ಬಟ್ ಇದು ಏನೋ ಆಗಿದೆ ಇವತ್ತು. ದುರಾದೃಷ್ಟ ಅಂತ ಅನ್ಕೋಬೇಕಷ್ಟೇ ನಾವು. ನಮ್ಮ ಟೈಮ್ ಸರಿ ಇಲ್ಲ, ವಿದ್ಯಾರ್ಥಿಗಳ ಟೈಮ್ ಸರಿ ಇಲ್ಲವೇ ಏನೋ ಇವತ್ತು. ಇರಲಿ. ಇನ್ನು ಕ್ವಶನ್ ಬಂದುಬಿಟ್ಟು ನಾನು ಎಲ್ಲಿಗೆ ಅಂದರೆ, ಓಕೆ, ಇಂಥವೆಲ್ಲ ಕ್ವಶನ್ಸ್ ಮಾಡ್ಬೋದು. ಇಂಟಿಗ್ರೇಷನಿಂದ ಕ್ವಶನ್ಸ್ ಕೇಳಿದ್ದಾರೆ, ತುಂಬ ಚೆನ್ನಾಗಿ ಕ್ವಶನ್. -π/π to π 1 - ವೆರಿ ಗುಡ್ ಕ್ವಶನ್. sin x upon 3 + 4 cos square x ವೆರಿ ಗುಡ್ ಕ್ವಶನ್, ಕೇಳ್ಬೋದು. ಆಯಿತಾ? ಇನ್ನು 56 ಓಕೆ, ಲೆಟ್ ಇಟ್ ಬಿ, ಕೇಳ್ಬೋದು. ವ್ಯಾಲ್ಯೂಮ್ ಆಫ್ ದಿ ಪ್ಯಾರಲೋಪೈಪ್ಡ್, ಕ್ವಶನ್ ನಂಬರ್ 57 ನೋಡಿ. ವ್ಯಾಲ್ಯೂಮ್ ಆಫ್ ದಿ ಪ್ಯಾರಲೋಪೈಪ್ಡ್ ಹೂಸ್ ಕೋಟರ್ಮಿನಸ್ ಎಡ್ಜಸ್ ಆರ್ 3 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇದು ಯಾವ ಕಾನ್ಸೆಪ್ಟ್ ಅಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. ನೋಡಿ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ನಾನು ಮೊದಲೇ ಹೇಳಿದ್ನಲ್ಲ, ಇದ್ರ ಬಗ್ಗೆ ಒಂದು ಚೂರು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಲಾಸ್ಟ್ ಇಯರ್ ಹೆಂಗಿತ್ತು ಗೊತ್ತಾಯಿತು? ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಎಡಿಷ್ನಲ್ ಸಪ್ಲಿಮೆಂಟ್ರಿ ಟೆಕ್ಸ್ಟ್ ಬುಕ್ ಅಂತ ಕೊಟ್ಟಿದ್ರು. ಅಂದರೆ ಲಾಸ್ಟ್ ಪೇಜಸಲ್ಲಿ ಒಂದಿಷ್ಟು ಸಪ್ಲಿಮೆಂಟ್ರಿ ಸಿಲೆಬಸ್ ಕೊಡ್ತಿದ್ರು, ಅಲ್ಲಿತ್ತು, ಅಲ್ಲಿಂದ ಕ್ವಶನ್ಸ್ ಬರ್ತಿತ್ತು, ನಾವು ಹೇಳ್ತಾ ಇದ್ವಿ. ಈ ವರ್ಷ ಅಲ್ಲೂ ಇಲ್ಲ. ಇದು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟು ಲಾಸ್ಟ್ ಪೇಜಸ್ನಲ್ಲಿ ಇರ್ತಿತ್ತಲ್ಲ, ಅದೂ ಇಲ್ಲ ಇಲ್ಲಿ. ಮತ್ತು ಅದ್ರ ಮೇಲೆ ವ್ಯಾಲ್ಯೂಮ್ ಆಫ್ ದಿ ಪ್ಯಾರಲೋಪೈಪ್ಡ್ ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ. ಇದು ನನಗೆ ಮೋಸ ಮಾಡ್ದಂಗೆ ಆಯಿತು ಈ ಕ್ವಶನ್ ಕೇಳಿ. ಅವರು ವಿದ್ಯಾರ್ಥಿಗಳಿಗಂತೂ ಅನಿಸಿರುತ್ತೆ ಈ ಕ್ವಶನ್ ನಾವು ಕಲಿತೇ ಇಲ್ಲ, ಇದನ್ನು ಹೆಂಗೆ ಆನ್ಸರ್ ಮಾಡೋದು ಅಂತ ಅನಿಸಿರುತ್ತೆ. ಓಕೆ, ಇನ್ನು ಬಂದುಬಿಟ್ಟು ಆಯಿತು, ರಿಮೈನಿಂಗ್ ಕ್ವಶನ್ಸ್ ಎಲ್ಲ ಕೇಳ್ಬೋದು ಅನ್ನೋದು ನಮ್ಮದೊಂದು ಅಭಿಪ್ರಾಯ. ಕೇಳಿ ದಯವಿಟ್ಟು. ಮತ್ತೊಮ್ಮೆ ನಾನು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಇವತ್ತು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀರಿ, ಯಾವ ಒಂದು ಉದ್ದೇಶಕ್ಕಾಗಿ ನೀವು ಈ ಕ್ವಶನ್ ಪೇಪರನ್ನು ಸೆಟ್ ಮಾಡಿದಿರಿ, ವಿದ್ಯಾರ್ಥಿಗಳಿಗೆ ಭಯಗೊಳಿಸೋಕ್ಕೆ ಏನು ಮಾಡಿದ್ರು ಅಥವಾ ಟೀಚರ್ಸ್ಗೆ ಭಯಗೊಳಿಸೋಕ್ಕೆ ಈ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಏನೋ ಅಂತ ನನಗಂತೂ ತಿಳಿತಾ ಇಲ್ಲ. ದಯವಿಟ್ಟು KE ಅವರು ದಯವಿಟ್ಟು ಮತ್ತು ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ನಮ್ಮ PU2 ಪಾಸ್ಡ್ ಔಟ್ ವಿದ್ಯಾರ್ಥಿಗಳು ಏನು CET ಎಕ್ಸಾಮ್ ಬರೆದಿದ್ದಾರೆ ಮ್ಯಾಥಮೆಟಿಕ್ಸು, ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಬೇಕು. ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಿರೋ ಅಥವಾ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವಿರಲ್ಲ. ಅವರು ಡಿಲೀಟೆಡ್ ಪೋರ್ಷನ್ NCERT ಟೆಕ್ಸ್ಟ್ ಬುಕ್ನ ಮುಂದಿಟ್ಕೊಂಡು ಅಭ್ಯಾಸ ಮಾಡಿರ್ತಾರೆ. ಅವ್ರಿಗೆ ಯಾವುದೇ ಕೋಚಿಂಗ್ ಇರಲ್ಲ, ಕಾಲೇಜ್ನಲ್ಲಿ ಪಾಠ ಮಾಡಿದ್ದಷ್ಟೇ ಅವ್ರಿಗೆ ಆಗಿರುತ್ತೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. KEದವರೇ, ಯಾರೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, ಡೈರೆಕ್ಟ್ರ್ ಇದ್ದೀರಿ, ಒಂದು ಸಣ್ಣ ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅವರು ತುಂಬ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅಂದರೆ ನಿಮಗೆ ತಿಳಿದಿರದಿರ್ಬೋದು, ಕೇವಲ 70-75 ನಿಮಿಷದಲ್ಲಿ 60 ಕ್ವಶನನ್ನು, ಅದು CET ಲೆವೆಲ್ ಕ್ವಶನ್ಸನ್ನು ಅವರು ಅಟೆಂಪ್ಟ್ ಮಾಡಬೇಕಂತೇಳಿ ಪ್ರಿಪೇರ್ ಆಗಿರ್ತಾರೆ. ರಾತ್ರಿ ಹಗಲು ಊಟ ನಿದ್ದೆ ಬಿಟ್ಟು ತಯಾರಿ ಮಾಡ್ಕೊಂಡಿರ್ತಾರೆ. ಅವ್ರಿಗೊಂದು ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ತಾವು ಯಶಸ್ವಿ ಆಗಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು ಆಲ್. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನನಗೇನು ಮನಸ್ಸಿಗೆ ತೋಚಿದ್ದೀನೋ ಅದನ್ನು ಮಾತಾಡಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಬೇಕು. ಧನ್ಯವಾದಗಳು.